ಶಿಲ್ಪ. ನಾನು ಈ ಸುಮ್ಮನಲ್ಲಿ ಬಂದು 5 ವರ್ಷ ಆಯಿತು. ಇಲ್ಲಿ ಸುಮ್ಮನಲ್ಲಿ ಬಂದು ನಾನು ಮುಂಚೆ ನಡೀತಿದ್ದಿಲ್ಲ. ಆಮೇಲೆ ನನಗೆ ಆಪ್ರೇಷನ್ ಮಾಡಿ ಸಂಜಾನ್ಸಿ ಕೇಳಿಸಿ ಆಮೇಲೆ ಕಾಲು ತೆಗೆದು ಆಮೇಲೆ ಕಾಲು ಕೊಡಿಸಿದ್ರು. ಆಮೇಲೆ ಕೂಟ್ರು ಕೊಡಿಸಿದ್ರು. ಆಮೇಲೆ ನಾನು ಕೂಟ್ರು ಓಡಿಸ್ಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ನಂಗೆ ಕಾಲು ಕೊಡಿಸಿದ್ರು ರೇಟಿ ನೀವರು, ಅವ್ರಿಗೆ ತುಂಬ ಥ್ಯಾಂಕ್ಸ್. बच्चा जो है मैंने पैदाइश से मतलब कान से सुनाई नहीं देता है। मैंने आप लोग को रिक्वेस्ट किया हूँ कि एक जो स्ट्रॉन्ग पावर है BTA मशीन वो मेरे बच्चे के लिए होने से बहुत बड़ा हेल्प होगा। ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಹೇಳಿ. ಮತ್ತು ನನಗೆ ಕಿಡ್ನಿ ಇನ್ಫೆಕ್ಷನ್ನು 3 ವರ್ಷದಿಂದ ಇನ್ಫೆಕ್ಷನ್ ಆಗಿದೆ. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ನಮ್ಮ ಅಮ್ಮರು ಎಲ್ಲ ಚೆಕಪ್ಪು ನಡೆದಿದೆ. ಸುಮಾರು ಒಂದು 70-80 ಸಾವಿರ, ಒಂದು ಲಕ್ಷವರೆಗೆ ನಮಗೆ ದುಡ್ಡು ಖರ್ಚಾಗುತ್ತೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ಸವಿತಾ. ನನಗೆ 2011ಇಂದ ಡಯಾಲಿಸಿಸ್ ಮಾಡ್ಕೊತಾ ಇದ್ದೀನಿ. ನಾನು ಕಿಡ್ನಿ ಡೋನರ್ ಸಿಕ್ಕಿದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನನಗಿಬ್ಬರು ಮಕ್ಕಳು. ನನಗೆ ಡಯಾಲಿಸಿಸ್ ಮಾಡ್ಕೊಳಕ್ಕೆ ಯಾರಾದರೂ ಧನ ಸಹಾಯ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ನನ್ನ ಹೆಸರು ಫಿಲೋಮಿನಾ. ನಾನು ಬ್ಯಾಂಗ್ಳೂರಲ್ಲಿ ವಾಸ ಮಾಡುತ್ತಾ ಇದ್ದೇನೆ. ನಾನು 1 ವರ್ಷದಿಂದ ಕ್ಯಾನ್ಸರಿಂದ ನರಳುತ್ತಿದ್ದೇನೆ. ನಾನು ಇವಾಗ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟಿಗೆ ಹೋಗಿದಾಗ ನನಗೆ ಸರ್ಜರಿ ಮಾಡಿದ್ದಾರೆ. ಮತ್ತು ಟ್ರೀಟ್ಮೆಂಟ್ ಅಂದರೆ ಕೀಮೋಥೆರಪಿ ಇಂಜೆಕ್ಷನ್ ಹಾಕಬೇಕಂತ 8 ಇಂಜೆಕ್ಷನ್ ಹಾಕಬೇಕಂತ ಡಾಕ್ಟರ್ಸ್ ಹೇಳಿದ್ದಾರೆ. ಆದರೆ ನನಗೆ ದುಡ್ಡಿನ ತೊಂದರೆ ಇದೆ. ಅದಕ್ಕೋಸ್ಕರ ತಾವು ದಯವಿಟ್ಟು ನನಗೆ ಹಣ ಹೆಲ್ಪ್ ಮಾಡಬೇಕಂತ ದಯವಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ.